ನಿನ್ನೆ ಬೆಂಗಳೂರಿನಲ್ಲಿ ಸುರಿದಿರುವಂತಹ ಒಂದೇ ಒಂದು ಮಳೆ ಇಡೀ ಬೆಂಗಳೂರಿಗೆ ಜಲಕಂಟಕ ಎದುರಾಗಿದೆ. ಬಹುತೇಕ ಇಲಾಖೆಯ ಕಚೇರಿಗಳೇ ಈಗ ಜಲಾವೃತ ಆಗಿರೋದನ್ನ ಗಮನಿಸ್ತಾ ಇದೀವಿ. ಅಂದ್ರೆ ಸಿಸಿಬಿ ಕಚೇರಿಯ ದೃಶ್ಯ ನೋಡಿದ್ರಿ, ಆವರಣ ಜೊತೆಗೆ ಕಚೇರಿಗೂ ಕೂಡ ನೀರು ನುಗ್ಗಿತ್ತು. ಈಗ ಪೊಲೀಸ್ ಕ್ವಾರ್ಟರ್ಸ್ ನ ಸರದಿ. ಮಳೆ ಅಬ್ಬರಕ್ಕೆ ವಿಲ್ಸನ್ ಗಾರ್ಡನ್ ನಲ್ಲಿದ್ದಂತಹ ಪೊಲೀಸ್ ಕ್ವಾರ್ಟರ್ಸ್ ಸಂಪೂರ್ಣ ಜಲಾವೃತವಾಗಿದೆ. ಮನೆಯೊಳಗಡೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹರಸಾಹಸ ಪಡ್ತಿದ್ದಾರೆ. ಮನೆಯಿಂದ ಹೊರ ಹಾಕುವುದಕ್ಕೆ ಸಂಕಷ್ಟ ಆಗ್ತಾ ಇದೆಯಂತೆ ಈಗಲೂ ಕೂಡ ಜನಕ್ಕೆ. ಅಂದ್ರೆ ಮನೆಯಿಂದ ಹೊರಗಡೆ ಬರಕ್ಕೂ ಕೂಡ ಆಗ್ತಾ ಇಲ್ಲ, ಅಗತ್ಯ ವಸ್ತುಗಳನ್ನ ತರಕ್ಕಾಗ್ತಾ ಇಲ್ಲ. ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಮೊದಲ ಮಹಡಿಯಲ್ಲೇ ಕೆಲವರು ಲಾಕ್ ಆಗ್ಬಿಟ್ಟಿದ್ದಾರಂತೆ ನಿವಾಸಿಗಳು. ಮಳೆ ಅಬ್ಬರಕ್ಕೆ ಇದು ವಿಲ್ಸನ್ ಗಾರ್ಡನ್ ಪರಿಸ್ಥಿತಿ. ಜನ ತತ್ತರಿಸಿ ಹೋಗಿದ್ದಾರೆ. ಸಿಸಿಬಿ ಕಚೇರಿ ಆಯ್ತು, ಶಾಂತಿನಗರದ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಆಯ್ತು, ಈಗ ಪೊಲೀಸ್ ಕ್ವಾರ್ಟರ್ಸ್ ನ ಸರದಿ. ವಿಲ್ಸನ್ ಗಾರ್ಡನ್ ಇಲ್ಲಿ ಇದ್ದಂತಹ ಪೊಲೀಸ್ ಕ್ವಾರ್ಟರ್ಸ್ ಸಂಪೂರ್ಣ ಜಲಾವೃತ ಆಗಿರೋದು. ಅಂದ್ರೆ ಮೊದಲ ಮಹಡಿಯ ತನಕ ಕೂಡ ನೀರು ತುಂಬಿಕೊಂಡಿದೆ. ಹಾಗಾಗಿ ಮೊದಲ ಮಹಡಿ ಮೇಲೆ ಯಾರೆಲ್ಲ ಇದ್ದಾರಲ್ಲ ಅವರು ಸೇಫ್ ಆಗಿದ್ದಾರೆ. ಬಟ್ ಆಚೆ ಬರಕ್ ಆಗ್ತಾ ಇಲ್ಲ ಅಂತ. ಈಗ ಅವ್ರಿಗೆ ವ್ಯವಸ್ಥೆ ಹೆಂಗೆ ಗೊತ್ತಾ, ಹೊರಗಡೆ ಕರ್ಕೊಂಡ್ಬೇಕು ಅಂದ್ರು, ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಬೇಕು ಅಂತ ಅಂದ್ರು ಕೂಡ ಸಿಬ್ಬಂದಿ ಬರಬೇಕು. ಅದು ಬೋಟ್ಗಳ ಮೂಲಕ ಆಗಬೇಕು. ಹಾಲ್ ಇರಬಹುದು, ಅವ್ರಿಗೆ ತಿಂಡಿ ವ್ಯವಸ್ಥೆ ಇರಬಹುದು, ಕುಡಿಯೋದಕ್ಕೆ ನೀರು, ಎಲ್ಲ ವ್ಯವಸ್ಥೆನ ಕೂಡ ಸಿಬ್ಬಂದಿ ಬೋಟ್ಗಳ ಮೂಲಕನೇ ಮಾಡಬೇಕು. ಕೆಲವರು ಬೇರೆ ಕಡೆ ಸ್ಥಳಾಂತರ ಆಗ್ತೀವಿ ಅಂದ್ರೂ ಕೂಡ ಬೋಟ್ ಮೂಲಕನೇ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಅಲ್ಲಿ ತನಕ ಆ ನೀರಲ್ಲಿ ಜನ ಹೊರಗಡೆ ಬರಕ್ಕಾಗಲ್ಲ, ಯಾವುದೇ ರೀತಿಯ ವ್ಯವಸ್ಥೆನ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿ, ಇಷ್ಟೊತ್ತಾದ್ರೂ ಕೂಡ ಯಾರೂ ಬರಲ್ಲ, ಡೋಂಟ್ ಕೇರ್ ಅಂತಾರೆ ಸಿಬ್ಬಂದಿ. ಅಂದ್ರೆ ಹೇಗೆ ಅಂತ ಜನರ ಪರಿಸ್ಥಿತಿ.